ಸ್ವಾಮಿ ಕೊರಗಚ್ಚ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನೋಡುವ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಅಂದರೆ ಇದು ಜನರಲ್ ರೀಡಿಂಗಲ್ಲಿ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವುದು ಅನ್ವಯ ಆಯಿತು ಅದನ್ನು ಕನ್ಸಿಡರ್ ಮಾಡಿ. ಹಾಗೆಯೇ ಪರ್ಸ್ನಲ್ ರೀಡಿಂಗಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಕ್ವಶನ್ ಮೇಲೆ ಫೋಕಸ್ ಮಾಡಿ ರೀಡಿಂಗ್ ಇರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ಮದುವೆ ಡಿಲೇ ಆಗ್ತಾ ಉಂಟು, ಹುಡುಗ ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ, ಹುಡುಗಿ ಒಪ್ತಾ ಇಲ್ಲ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ಮನೆಯಲ್ಲಿ ಸಮಸ್ಯೆ ಆಗ್ತಾ ಉಂಟು, ಅಥವಾ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟು, ಅಥವಾ ನೆಗೆಟಿವ್ ಎನರ್ಜಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು, ಅಥವಾ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ, ಇನ್ಯಾವುದೇ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳು ಎಜುಕೇಷನ್ ಮಾಡ್ತಾ ಇದ್ದಾರೆ, ಸೊ ಅವರು ಎಜುಕೇಷನಲ್ಲಿ ಅಷ್ಟು ಪರ್ಫೆಕ್ಟ್ ಇಲ್ಲ, ಅಥವಾ ಸಮಸ್ಯೆ ಆಗ್ತಾ ಉಂಟು ಎಜುಕೇಷನಲ್ಲಿ, ಸೊ ಅವ್ರಿಗೆ ಓದಿದ್ದು ನೆನಪಿರಲ್ಲ, ಅಥವಾ ಇನ್ಯಾವುದೇ ಅವರದ್ದು ಇಶ್ಯೂ ಇರ್ಬೋದು. ಸೊ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಕರೆಕ್ಟಾಗಿ ಹೋಗದೇ ಇರ್ಬೋದು, ಎಕ್ಸಾಮ್ ಫಿಯರ್ ಇರ್ಬೋದು, ಟೆನ್ಷನ್ ಇರ್ಬೋದು. ಸೊ ಬೇಕು ಅಂದರೆ ಹೇಳಿ, ಅದಕ್ಕೂ ಹಣಕಾಸಿಗೆ ಸಂಬಂಧಿಸಿದ್ದು, ಹಾಗೆಯೇ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ್ದು, ಮದುವೆ ವಿಚಾರ ಇರ್ಬೋದು, ಅಥವಾ ಎಜುಕೇಷನ್ ರಿಲೇಟೆಡ್ ಎನರ್ಜಿ ಪಾಸ್ ಮಾಡಿ ಬ್ರಾಸ್ಲೈಟ್ ಕೊಡ್ತೇನೆ. ಪೂಜೆ ಮಾಡಿಬಿಟ್ಟು ಬೇಕಂದರೆ ಕಮೆಂಟಲ್ಲಿ ಹೇಳಿ. ಬ್ರಾಸ್ಲೈಟ್ ಬೇಕು ಅಂದರೆ ಬ್ರಾಸ್ಲೈಟ್ ಬೇಕು ಅಂತ ಹೇಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟಲ್ಲಿ ಹಾಕಿ. ನಾನು ಅಲ್ಲಿ ಒಂದು ನಂಬರ್ ಕೊಡ್ತೇನೆ, ಫೋನ್ ನಂಬರ. ಸೊ ವಾಟ್ಸಪ್ಪದ್ದು, ಅಲ್ಲಿ ವಾಟ್ಸಪ್ಪಲ್ಲಿ ನೀವು ನನಗೆ ಮೆಸೇಜ್ ಮಾಡಬೇಕಾಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ. ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಅಂತ. ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ನಿಮ್ಮನ್ನು ತುಂಬ ಒಂಟಿ ಮಾಡಿವೆ, ಅಥವಾ ನಿಮಗೆ ತುಂಬ ನೋವು ತರುವಂತಹ ವಿಷಯಗಳು ಆಗ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು, ಅಥವಾ ಇದ್ರೂ ಖುಷಿಯಾಗಿ ಒಂದು ಓಪನ್ ಆಗಿ ಅವರ ಜೊತೆ ಇರಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿಗೂ ಹೋಗಲಿಕ್ಕೆ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಕೆಲವೊಂದು ಸಮಸ್ಯೆ ಆಗ್ತಾ ಉಂಟು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಅವರ ಮನೆಯವರು ಇರ್ಬೋದು, ಅಥವಾ ಬೇರೆ ಹುಡುಗಿ, ಬೇರೆ ಹುಡುಗ, ಅಥವಾ ಬೇರೆ ಗಂಡಸು, ಬೇರೆ ಹೆಂಗಸು. ಸೊ ಇದೆಲ್ಲವೂ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬರುತ್ತೆ. ಮತ್ತು ಮದರ್ ರಿಲೇಟೆಡ್ ಇಶ್ಯೂ ಜಾಸ್ತಿ ಕಾಣ್ತಾ ಉಂಟು ಕೆಲವರ ಮಿಡ್ಲಲ್ಲಿ, ಅಥವಾ ಆರ್ಗ್ಯುಮೆಂಟ್ ಆಗಿರ್ಬೋದು. ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಸರಿಪಡಿಸ್ಕೊಂಡು ಹೋದರೆ, ಅಥವಾ ನಿಮ್ಮ ವ್ಯಕ್ತಿಗೆ ಅವರ ಜೊತೆ ಕ್ಲಿಯರ್ ಕಟ್ಟಾಗಿ ಕಮ್ಯುನಿಕೇಷನ್ ಮಾಡಿದರೆ ಸಂಬಂಧ ಸರಿ ಹೋಗುವಂತಹ ಚಾನ್ಸಸ್ ಉಂಟು ಇಲ್ಲಿ. ಬಟ್ ಕೆಲವೊಂದು ಸಲ ನೀವು ಕೆಲವರಿಗೆ ಇಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮದು ನೋಡಿ, ನಿಮ್ಮ ವ್ಯಕ್ತಿಗೂ ಈಗ ಉಂಟು, ನಿಮಗೂ ಸ್ವಲ್ಪ ಭಾವ ಉಂಟು. ಸೊ ನಾನೇಕೆ ಪ್ರತಿ ಬಾರಿ ಸೋಲ್ಬೇಕು, ಅವರು ಸ್ವಲ್ಪ ಸೋಲ್ಲಿ ಅಂತ. ಬಟ್ ಹಾಗೆ ಮಾಡಿದರೆ ಇವಾಗ ಆಗಲ್ಲ. ಏನಕ್ಕೆ ಅಂದರೆ ರಿಲೇಷನ್ಶಿಪ್ ಉಳಿಬೇಕು ಅಂದರೆ ಇಬ್ಬರಲ್ಲಿ ಯಾರಾದರೂ ಸೋಲೋದು ತುಂಬ ಮುಖ್ಯ. ಏನಕ್ಕಂದರೆ ಮುಂಚಿನ ಥರ ಇಲ್ಲ ಈ ರಿಲೇಷನ್ಶಿಪ್ಪು. ಲವ್ ಮಾಡಿರೋ ಸ್ಟಾರ್ಟಿಂಗಲ್ಲಿ ನೀವು ತಪ್ಪು ಮಾಡಲಿ, ಅವ್ರು ತಪ್ಪು ಮಾಡಲಿ, ಅವರೇ ಸಾರಿ ಕೇಳ್ತಾಯಿದ್ರು. ಬಟ್ ಇವಾಗ ಹಂಗೆ, ಅವ್ರು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡೇ ಇಲ್ಲ, ನಿಂದೇ ತಪ್ಪು, ನಾನು ಹೇಳಿದ್ದು ಕೇಳಲ್ಲ, ಅಥವಾ ನಿನಗೆ ನಾನು ಅರ್ಥ ಆಗ್ತಾ ಇಲ್ಲ. ಸೊ ಕೆಲವೊಂದು ಸಿಚುವೇಶನ್ಗಳು ಏನಂದರೆ ಅವರಿಗೆ ಅವರ ಲೈಫೇ ಮುಖ್ಯ ಆಗಿದೆ, ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಇಲ್ಲಿ ಕೆಲವರು. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಏನಂದರೆ, ಇವಾಗ ನೋಡಿ, ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ, ಖುಷಿಯಾಗಿದ್ದಾರೆ, ಅಥವಾ ನಿಮ್ಮ ಮಾತು ಅವ್ರಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇರ್ಬೋದು, ನಿಮ್ಮ ನಂಬರ್ ಬ್ಲಾಕ್ ಇಟ್ಟಿರ್ಬೋದು, ಅಥವಾ ನಿಮ್ಮ ಜೊತೆ ಚೆನ್ನಾಗಿ ಖುಷಿಯಿಂದ ಮಾತನಾಡ್ತಾ ಇಲ್ಲ. ಮುಂಚೆ ನೀವಂದರೆ ಪ್ರಾಣ, ಜೀವನ ಎಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಿಮಗೆ ಇವಾಗ ಅವರು ಮೋಸ ಮಾಡ್ತಾ ಇದ್ದಾರೆ, ಅಥವಾ ಮನಸ್ಸಿಗೆ ನೋವು ಕೊಡ್ತಾ ಇದ್ದಾರೆ. ಇಲ್ಲಿ ಸಿಚುವೇಶನ್ಗಳು ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಉಂಟು. ನಿಮಗೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ, ಖುಷಿಯೇ ಇಲ್ಲ, ಕಣ್ಣೀರು ಮಾತ್ರ ಅನ್ನೋ ಒಂದು ಫೀಲ್ ಬರ್ತಾ ಉಂಟು. ಸೊ ಎಲ್ಲ ಕಡೆಯಿಂದ ಕಿರಿಕಿರಿ, ಏನು ಮಾಡೋದು ಅಂತ. ಸೊ ನಿಮಗೆ ನೀವು ಹೀಲ್ ಆಗಲಿಕ್ಕೆ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತೇನೆ. ವಿಡಿಯೋ ಅಂದರೆ ಇದು ರೀಡಿಂಗ್ ಎಂಡಲ್ಲಿ. ಸೊ ಮತ್ತೇನೋ ನೋಡಿ, ಕರೆಕ್ಟಾಗಿ ಯಾವುದನ್ನು ಕೂಡ ಡಿಸೈಡ್ ಮಾಡಿಲ್ಲ. ಕೆಲವೊಂದು ಸಲ ಅವಸರದ ನಿರ್ಧಾರಗಳು ಕೆಲವೊಂದು ತುಂಬ ಸಮಸ್ಯೆಯನ್ನು ಉಂಟು ಮಾಡಿವೆ. ಇಲ್ಲಿ ನೋಡಿ, ಏನೋ ಅವರಿಂದ ನೋವಾಗಿದೆ ಮನಸ್ಸಿಗೆ, ಅದನ್ನೇ ಆಲೋಚನೆ ಮಾಡ್ತಾ ಇದ್ದರೆ ಇದು ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ನೋಡಿ, ಅತಿಯಾಗಿ ನೀವು ಪ್ರೀತಿ ತೋರಿಸಿದ್ರೆ, ಸ್ಟಾರ್ಟಿಂಗಲ್ಲಿ ಅವರು ನಿಮ್ಮ ಹಿಂದೆನೇ ಸುತ್ತಾ ಇದ್ರು, ಅತಿಯಾಗಿ ಪ್ರೀತಿಸಿದ್ದು ಅವರೇ, ಎಲ್ಲ ಅವರೇ. ಬಟ್ ಇವಾಗ
ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನೀವೀಗ ಅವರ ಹಿಂದೆನೇ ಹೋಗ್ತಾ ಇದ್ದೀರಾ, ಬಟ್ ಅವ್ರು ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ಮನೆಯವರಿಗೆ ಭಯ ಪಡ್ತಾ ಇದ್ದಾರೆ, ಏನಾಗುತ್ತೋ ಏನೋ ಅನ್ನೋ ಫೀಲ್. ಸೊ ಪ್ರೀತಿ ಮಾಡುವಾಗ ಅವರಿಗೆ ಭಯ ಇರಲಿಲ್ಲ, ಬಟ್ ಇವಾಗ ಏನಕ್ಕೆ ಭಯ ಸ್ಟಾರ್ಟ್ ಆಗಿದೆ ಅಂದರೆ ಇಲ್ಲಿ ನಿಮ್ಮ ಹುಡುಗನ ಅಥವಾ ಹುಡುಗಿಯ ಮನಸ್ಸು ಚಂಚಲವಾಗಿ ಉಂಟು. ಹಾಗೆಯೇ ಅವರಿಗೆ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಒಂದು ಕಂಫರ್ಟ್ ಝೋನಲ್ಲಿ ಇರಬೇಕು ಅಂತ ಅವರ ಮನಸ್ಸು ಬಯಸ್ತಾ ಉಂಟು. ಸೊ ಮುಂಚೆ ರಿಸ್ಕ್ ತಗೊಳ್ತೇನೆ ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಮಾತಿಗೆ ಮಾತು ಹೇಳಿದ್ರು ಅವರು ಏನೂ ಹೇಳಲ್ಲ. ಸೊ ನಿಮ್ಮನ್ನೇ ಕೆಟ್ಟದಾಗಿ ನೋಡ್ತಾರೆ, ಅಥವಾ ನಿಮ್ಮ ಬಗ್ಗೆನೇ ಒಂದು ರೀತಿ ನಿಮಗೆ ಬೇಸರ ಆಗುವ ಥರ ಮಾತನಾಡ್ತಾರೆ. ಕೆಲವೊಂದು ಸಲ ಪ್ರೀತಿಯಿಂದ ಮಾತನಾಡ್ತಾರೆ, ಕೆಲವೊಂದು ಸಲ ಅವರ ಮನಸ್ಥಿತಿನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದು ಜನರ ರೀಡಿಂಗ್, ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ, ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಮತ್ತು ಇಲ್ಲಿ ನೀವೇನಂದರೆ ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೀರಾ, ಏನೇನೋ ಆಲೋಚನೆ ಮಾಡ್ತೀರಾ, ಅಥವಾ ಜೀವನದಲ್ಲಿ ಇಷ್ಟೊಂದು ಕಷ್ಟ ನೋವು ದುಃಖ ಏನಕ್ಕೆ ಅಂತ ನೀವು ಅಂದ್ಕೊಳ್ತಾ ಇರ್ತೀರಾ. ಸೊ ನಿಮಗೆ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ನನ್ನ ಜೊತೆ ಹೇಳಿ, ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೂ ಹೇಳಿ, ಎಸಿಟೇಟ್ ಮಾಡಬೇಡಿ. ನನ್ನ ಜೊತೆ ಯಾವ ಥರ ಶೇರ್ ಮಾಡೋದು, ಅಕ್ಕ ಏನು ತಿಳ್ಕೊಳ್ತಾರೋ ಏನೋ. ಸೊ ಆ ಥರ ಏನಿಲ್ಲ. ಸೊ ಫ್ರೀ ಆಗಿರಿ ನನ್ನ ಜೊತೆ. ಪ್ರತಿಯೊಂದು ರಿಲೇಷನ್ಶಿಪ್ಗೂ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಇಲ್ಲಿ ಕೆಲವರು ಮ್ಯಾರೇಜ್ ಆದವರ ಎನರ್ಜಿ ಕೂಡ ಕಾಣಿಸ್ತಾ ಉಂಟು. ಸೊ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದರೆ ಕಣ್ಣೀರು ಹಾಕ್ತಾ ಜೀವನ ಪೂರ್ತಿ ಅಲ್ಲೇ ಇರಬೇಕಾಗುತ್ತೆ ನೀವು. ಸೊ ಹಾಗಾಗಿ ಇಲ್ಲಿ ಮದುವೆ ಆದವರ ಮಿಡ್ಲಲ್ಲಿ ಕೂಡ ಪ್ರೀತಿ ಉಂಟು, ರಿಲೇಷನ್ಶಿಪ್ಪಲ್ಲಿದ್ದೀರಾ, ಬಟ್ ಯಾವುದು ಕೂಡ ಸರಿ ಇಲ್ಲ. ಬಯಸಿದ ಜೀವನ ಒಂದು, ನಾನು ನಡೆಸ್ತಾ ಇರುವಂತಹ ಜೀವನ ಇನ್ನೊಂದು, ಆ ಥರ ಉಂಟು. ಸೊ ನಿಮಗೆ ಒಂದು ಉತ್ತಮವಾದಂತಹ ಜೀವನ ಉಂಟು. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ತಾಳ್ಮೆಯಿಂದ ಇರಬೇಕು. ಹಠಾತ್ ಅಂತ ಒಮ್ಮೆಲೆ ನಿರ್ಧಾರವನ್ನು ತಗೊಳ್ಳುವುದಲ್ಲ, ಒಮ್ಮೆಲೆ ನನ್ನ ಕೈಯಿಂದ ಎಲ್ಲನೂ ಬದಲಾವಣೆ ಮಾಡಲಿಕ್ಕೆ ಆಗುತ್ತೆ ಅಂತ ಸೊ ಏನೇನೋ ಆಲೋಚನೆ ಮಾಡುವುದಲ್ಲ. ತಾಳ್ಮೆ ಇದ್ದವರು ಏನು ಬೇಕಿದ್ರೂ ಮಾಡ್ತಾರೆ. ಸೊ ಪ್ರೀತಿಯ ವಿಷಯ, ರಿಲೇಷನ್ಶಿಪ್ಪಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಅವರೇನೋ ಹೇಳಿದ್ರು ಅಂತ ನೀವೇನೋ ಹೇಳೋದು, ಅಥವಾ ಅವರೇನೋ ಬೇಸರ ಮಾಡಿದ್ರು ನಿಮ್ಮ ಮೇಲೆ ಅಂತ ನೀವು ಕಣ್ಣೀರು ಹಾಕ್ತಾ ಇರೋದು, ಅಥವಾ ಬೇರೆ ಆಲೋಚನೆಗಳನ್ನು ಮಾಡೋದು. ಸೊ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ ನಾನು. ಏನಕ್ಕಂದ್ರೆ ಆ ಥರ ಎನರ್ಜಿ ಉಂಟು. ಮತ್ತು ನೋಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಗೆ ನೋಡಿ, ಬ್ಲ್ಯಾಕ್ ಡ್ರೆಸ್ಸನ್ನು ಒಂದು ಅವಾಯ್ಡ್ ಮಾಡಬೇಕು. ಮತ್ತು ಅತಿಯಾಗಿ ಕಣ್ಣೀರು ಹಾಕೋದು. ಅಕ್ಕ ನನಗೆ ತುಂಬ ನೋವಾಗ್ತಾ ಉಂಟು, ನಿಮ್ಗೆ ಏನು ಗೊತ್ತಕ್ಕ ನನ್ನ ಪ್ರೀತಿ, ನಾನು ಎಷ್ಟು ಪ್ರೀತಿ ಮಾಡಿದ್ದೇನೆ ಅವಳನ್ನು ನಿಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಬಟ್ ನನಗೆ ನಿಮ್ಮದು ಎನರ್ಜಿ ಲೆವೆಲಲ್ಲಿ ನೋಡ್ತೀನಿ, ಅರ್ಥ ಆಗುತ್ತೆ ನಿಮ್ಮ ಮನಸ್ಸೇನು, ನೀವು ಯಾವ ಥರ ಇದ್ದೀರಾ, ಸಿಚುವೇಶನ್ ಯಾವ ಥರ ಉಂಟು ಅಂತ. ಸೊ ಇದು ಜನರಲ್ ರೀಡಿಂಗ್. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಮತ್ತು ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದ್ರೂ ಹೇಳಿ. ನೋಡಿ, ನಿಮ್ಮನ್ನು ನೀವು ಸ್ವಲ್ಪ ಪ್ರೀತಿಸಿ, ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಿ. ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆನೂ ಅಥವಾ ಒಂದು 15 ನಿಮಿಷನೂ ನೀವು ನಿಮಗೆ ಟೈಮ್ ಕೊಡ್ತಾ ಇಲ್ಲ. ಸೊ ನಿಮ್ಮನ್ನು ನೀವು ಹೀಲ್ ಮಾಡಲಿಕ್ಕೆ ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆಯೇ 444 Divine Magic begin now. 444 Divine Magic begin now. 444 Divine Magic begin now. ಇದನ್ನು ಹೇಳ್ತಾ ಬನ್ನಿ. ಸೊ ನೋಡಿ, ನಿಮ್ಮಲ್ಲಿ ಒಂದು ಬದಲಾವಣೆ ಬರುತ್ತೆ. ನೋಡಿ, ನೀವು ಖುಷಿಯಾಗಿದ್ದರೆ, ನೀವು ಒಂದು ಅಟ್ರಾಕ್ಷನ್ ಆಗಿದ್ದರೆ, ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ. ಪ್ರೀತಿಯಲ್ಲಿ ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಟ್ರಾಕ್ಷನ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಸೊ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಮನಸ್ಸಿಗೆ ವ್ಯಾಲ್ಯೂ ಇಲ್ವಾ ಅಂತ ಹೇಳ್ತಾರೆ. ಸೊ ನಿಮ್ಮ ಹುಡುಗ ನೀವು ನಾಳೆ ಅವರನ್ನು ಮದುವೆ ಆಗುವರು, ನಿಮ್ಮ ಹುಡುಗಿ ನೀವು ನಾಳೆ ಮದುವೆ ಆಗುವರು. ಸೊ ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಟ್ರಾಕ್ಷನ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಯಾವಾಗ ನಿಮ್ಮ ಹುಡುಗಿಯನ್ನು ನಿಮ್ಮ ಹೆಂಡತಿ ಥರ ನೋಡ್ತೀರಾ, ನಿಮ್ಮ ಹುಡುಗನನ್ನು ಹಸ್ಬೆಂಡ್ ಥರ ಟ್ರೀಟ್ ಮಾಡ್ತೀರಾ, ಸೊ ಆಟೋಮೆಟಿಕ್ಕಾಗಿ ಎನರ್ಜೀಸ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅವರಿಗೊಂದು ಫೀಲ್ ಬರಬೇಕು, ನನ್ನ ಹುಡುಗಿ ನಾನು ಮೋಸ ಮಾಡಬಾರ್ದು, ನನ್ನ ಹುಡುಗ ನಾನು ಮೋಸ ಮಾಡಬಾರ್ದು ಅಂತ. ಸೊ ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇರಬೇಕಾಗುತ್ತೆ. ನಿಮ್ಮ ಹುಡುಗ ದೂರ ಆದರು, ಹುಡುಗಿ ದೂರ ಆದರು ಅಂತ ನೀವು ಕಣ್ಣೀರು ಹಾಕ್ತಾ ಇದ್ದರೆ, ಚೆನ್ನಾಗಿ ಊಟ ಮಾಡದೆ, ನಿದ್ದೆ ಮಾಡದೆ, ಯಾವ್ಯಾವನೋ ಥರನೇ ಇದ್ದರೆ, ಸೊ ಅವ್ರು ಬಂದುಬಿಟ್ಟು ಏನು ಮುದ್ದು, ಏನು ಊಟ ಮಾಡ್ತಾ ಇಲ್ಲ ಅಂತ ಕೇಳ್ತಾರಾ? ಏನು ಪುಟ್ಟವು, ಏನು ಊಟ ಮಾಡಿಲ್ಲ ನೀನು, ಏನಕ್ಕೆ ಹಿಂಗಾಗಿದೆ ಅಂತ ಕೇಳ್ತಾರಾ? ಇಲ್ಲ ತಾನೇ? ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಕರೆಕ್ಟ್ ಆಲೋಚನೆ ಮಾಡಿ, ನಾನು ಏನಕ್ಕೆ ಹೇಳ್ತಾ ಇದ್ದೇನೆ, ಅಕ್ಕ ಏನಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ. ಯಾರು ಕೂಡ ನಿಮಗೆ ಇಲ್ಲಿ ಬಂದುಬಿಟ್ಟು ಪರ್ಸ್ನಲ್ ಗೈಡ್ಲೈನ್ಸ್ ಕೊಡಲ್ಲ, ಬಟ್ ನಾನು ವಿಡಿಯೋದಲ್ಲಿ ಪರ್ಸ್ನಲ್ ನಿಮ್ಮನ್ನು ಹೀಲ್ ಮಾಡ್ತೇನೆ. ಜಸ್ಟ್ ರೀಡಿಂಗ್ ಮಾಡಿಬಿಟ್ಟು ನಾನು ಇರಲ್ಲ. ಸೊ ಹೀಲ್ ಮಾಡ್ತೇನೆ, ನಿಮಗೆ ಏನು ಬೇಕು ಅದನ್ನು ಹೇಳ್ತೇನೆ. ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿ, ಸ್ವಲ್ಪ ರೀಡಿಂಗನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ. ಯಾರು ಕೂಡ ಹೇಳಲ್ಲ ಈ ಥರ ಎಲ್ಲ. ಜಸ್ಟ್ ರೀಡಿಂಗ್ ಮಾಡ್ತಾರೆ ಅಷ್ಟೇ. ನಾನು ಏನಕ್ಕೆ ನನ್ನ ಸ್ವಂತ ತಮ್ಮಂದಿರು ತಂಗಿಯರು ಅಂತ ಏನಕ್ಕೆ ಇಷ್ಟು ಪ್ರೀತಿಯಿಂದ ಹೇಳ್ತೇನೆ ಅಲ್ಲ. ಸೊ ನಿಮ್ಮ ಜೀವನ ಸರಿ ಹೋಗಬೇಕು, ನೀವು ಖುಷಿಯಾಗಿರಬೇಕು. ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿಯನ್ನು ಆಕರ್ಷಣೆ ಮಾಡೋದು ನಿಮ್ಮ ಕೈಯಲ್ಲಿ ಉಂಟು. ಸೊ ನೀವು ಪಾಸಿಟಿವ್ ಆಗಿರಬೇಕು. ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕಾ, ನೀವು ಪಾಸಿಟಿವ್ ಆಗಿರಬೇಕು. ನೀವೊಂದು ಎನರ್ಜಿ ಲೆವೆಲಲ್ಲಿ ಇರಬೇಕು. ನೀವು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಹೆಂಗೆಂಗೋ ಇರ್ತೀರಾ, ಸೆಲ್ಫ್ ಕೇರ್ ಇಲ್ಲ, ಸೆಲ್ಫ್ ಲವ್ ಇಲ್ಲ, ಮತ್ತು ಹೆಂಗೆ?
ಸ್ವಲ್ಪ ಆಲೋಚನೆ ಮಾಡಿ ಇದರ ಬಗ್ಗೆ ಗಮನ ಕೊಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ, ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೂ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ, ಬೇರೆಯವರಿಗೂ ಸಹಾಯ ಆಗಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಪ್ರೀತಿಸಿದಂತಹ ವ್ಯಕ್ತಿಯ ಜೊತೆ ನಿಮ್ಮ ಜೀವನ ನಡೆಸುವಂತಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.